ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೋಗ್ಲಿ ಬಿಡು ಪಾರ್ವತಿ, ಚಿಕ್ಕ ಹುಡುಗಿ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೋತಾಳೆ. ಹೀಗಿರಬಾರ್ದಮ್ಮ, ಒಳ್ಳೆ ರೀತಿಯಲ್ಲಿ ಬಾಳ್ಬೇಕು ಅಂತ ಹೇಳಿದ್ರೆ ಅವಳು ಮನ್ಸಿಗೆ ಬೇಜಾರಾಗುತ್ತೆ ಅಂತ ಆ ದಿವಸ ಈ ನಿಮ್ಮ ಅಮ್ಮನ ಬಾಯಿನ ನಾನೇ ಮುಚ್ಚಿಸ್ದೆ. ಆದರೆ ಇವತ್ತು ನೀನು ಯಾರ ಮಾತನ್ನು ಕೇಳ್ತಾ ಇಲ್ಲ. ನಾನು ಮಾಡಿದ್ದೆ ಸರಿ ಅನ್ನೋ ರೋಗದಲ್ಲಿ ನಿನಗೆ ಏನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ತಾ ಇದೀಯ. ನಿನಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ, ನಮಗಂತೂ ಅರ್ಥ ಆಗ್ತಾ ಇಲ್ಲ. ಎಲ್ರೂ ಒಂದಲ್ಲ ಒಂದ್ ದಿವಸ ನಿನಗೆ ಚೀಮಾರಿ ಹಾಕ್ತಾರೆ. ಕಟ್ಕೊಂಡಿರೋ ಗಂಡ ಹೆತ್ತು ಮಗನೂ ಕೂಡ. ಪರವಾಗಿಲ್ಲ ಅಪ್ಪ, ಅಂಥ ದಿನ ಏನಾದ್ರೂ ಬಂದ್ರೆ ನಾನೇ ಎಲ್ರನ್ನೂ ಬಿಟ್ಬಿಟ್ಟೆ ಅಂತ ಅನ್ಕೋತೀನಿ. ಏನ್ರಿ, ಒಂದು ಕಲ್ಲಿಗೆ ನಾವು ಕೈ ಮುಗಿದ್ರೆ ಅದು ನಮಗೆ ದೇವ್ರ ಹಾಗೆ ಕಾಣಿಸ್ಬೋದು. ಆದ್ರೆ ದಮಯಂತಿ ಬದಲಾಗ್ತಾಳೆ ಅನ್ನೋದು ನಮ್ಮ ಕನ್ಸಾಗೆ ಉಳಿತಿದೆ. ಮರ್ತು ಬಿಡ್ರಿ. ಯಾರು ಏನ್ ಹೇಳಿದ್ರು ನಿಮ್ಗೆ ಸರಿ. ಅಷ್ಟಕ್ಕೂ ನಾನು ಏನ್ ಹೇಳ್ತಿದ್ದೀನಿ ಅರ್ಥ ಮಾಡ್ಕೋಬಾರ್ದಾ? ನೀನ್ ಸ್ವಲ್ಪ ನಿಲ್ಲಿಸ್ತೀಯಾ? ಅಪ್ಪ, ಎಲ್ಲ ಒಡವೆಗಳನ್ನು ಕೊಡ್ತಿದಾರಲ್ರಿ. ಕೊಡ್ಲಿ ಬಿಡು. ಅದ್ ಹಾಗಲ್ಲ ರೀ, ಕನಿಷ್ಠ ಪಕ್ಷ ನಾವ್ ಸ್ವಲ್ಪನಾದ್ರೂ ಕೇಳ್ಬೋದಿತ್ತಲ್ರಿ. ನಮಗ್ ಬದುಕೋದಿಕ್ ಬೇಕಾದಷ್ಟು ಕೊಡ್ತಿದಾರಲ್ವಾ, ಮತ್ ನಾವ್ ಹೋಗಿ ಅದನ್ನ ಕೇಳೋ ಅವಶ್ಯಕತೆ ಇದೆಯಾ? ಓ ದೇವ್ರೆ, ನಿಜ ಹೇಳ್ತೀನಿ, ನಿಮಗೊಂದ್ ಸ್ವಲ್ಪನೂ ಬುದ್ಧಿ ಇಲ್ಲ. ಮಹಾ ಬುದ್ಧಿವಂತೆ ಅಲ್ವಾ? ಏನು ಅಂದ್ರೆ ಇದ್ ನಮ್ಗೋಸ್ಕರ ಅಲ್ಲ. ನಾಳೆ ಏನಾದ್ರೂ ಆಗಿ ನಾವು ರೋಡ್ ಬಂದ್ಬಿಟ್ರೆ ಅದಾದ್ಮೇಲೆ ನಮ್ ಮಕ್ಕಳ ಗತಿ ಏನ್ರಿ? ಸ್ವಲ್ಪ ಯೋಚನೆ ಮಾಡಿ. ಮೊದ್ಲು ನೀನ್ ಹೀಗೆಲ್ಲ ಯೋಚಿಸೋದನ್ನ ನಿಲ್ಸು, ಆಗ ಹೊರಗಡೆ ಹೋಗೋ ಪರಿಸ್ಥಿತಿ ಬರಲ್ಲ. ಪರಿಸ್ಥಿತಿ ಯಾವಾಗ್ಲೂ ಒಂದೇ ತರ ಇರಲ್ಲ ರೀ. ನಮ್ ಬುದ್ಧಿ ನಮ್ ಕೈಲಿದ್ರೆ ಒಂದೇ ತರ ಇರುತ್ತೆ. ನನ್ ಬುದ್ಧಿ ಚೆನ್ನಾಗೇ ಇದೆ. ಈಗ ಈ ಡಿಸ್ಕಷನ್ ಎಲ್ಲ ಬೇಕಾ? ಸ್ವಲ್ಪ ಹೇಳೋದನ್ನ ಅರ್ಥ ಮಾಡ್ಕೊರಿ. ಪಲ್ಲವಿ, ನೀನ್ ಏನೇ ಹೇಳಿದ್ರು ನಾನು ಅಲ್ಲಿಗೆ ಬರ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಆದ್ರೆ ಅದೇ ನಿಜ. ನಿನ್ ತಮ್ಮ ಮಾಡಿದ ಕೆಲ್ಸಕ್ಕೆ ನಮ್ಗೆ ಮನೆಯಲ್ಲಿ ಜಾಗ ಕೊಟ್ಟಿರೋದೇ ದೊಡ್ಡ ವಿಷಯ. ಅವನ್ ಮಾಡಿರೋ ಕೆಲ್ಸಕ್ಕೆ ನಾವು ತಲೆ ಎತ್ಕೊಂಡು ಓಡಾಡೋದಿರ್ಲಿ, ಧೈರ್ಯವಾಗಿ ಯಾರತ್ರನೂ ಮಾತಾಡೋ ಸ್ಥಿತಿನಲ್ಲೂ ಇಲ್ಲ. ಆದ್ರೆ ನಮ್ಮ ಮನೆಯವ್ರು ಒಳ್ಳೆಯವರಾಗಿದ್ದಕ್ಕೆ ಅವತ್ಯಾರು ನಿನ್ನನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಳಿಲ್ಲ. ನನ್ ಮುಖ ನೋಡ್ಕೊಂಡು ಸುಮ್ಮನಾದ್ರು. ನಾನು ಮಕ್ಕಳು ಮುಖ ನೋಡ್ಕೊಂಡು ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಪಲ್ಲವಿ, ಯೋಚಿಸ್ಬೇಕಾಗಿತ್ತು ನಾನಲ್ಲ, ನೀನು. ನೀನ್ ಏನೇ ಮಾಡಿದ್ರು ಏನೂ ಆಗೇ ಇಲ್ಲ ಅನ್ನೋ ತರ ಮುಂಚಿನ ತರನೇ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದಾರೆ. ಅತಿ ಆಸೆ ಪಡದೆ ಇರೋದ್ರಲ್ಲೇ ತೃಪ್ತಿ ಪಡು. ಅರ್ಥ ಆಯ್ತಾ? ಇವ್ರಿಗೆ ಅರ್ಥನೇ ಆಗ್ತಿಲ್ಲ, ಕರ್ಮ. ಏನ್ ಸ್ಯಾಮ್, ಟೆನ್ಷನಲ್ಲಿ ಫೇಸ್ಬುಕ್ಕಲ್ಲಿ ಏನು ಸರ್ಚ್ ಮಾಡ್ತಾ ಇದೆಯಾ? ಮಗುನ್ ನೋಡಿ ತುಂಬಾ ದಿವಸ ಆಯ್ತಲ್ವಾ ಸಿದ್ದು, ನೋಡೋಣ ಅಂತ ಅನ್ನಿಸ್ತು. ಅದಕ್ಕೆ ಕಲ್ಯಾಣಿ ಏನಾದರೂ ಮಗು ಫೋಟೋನ ಫೇಸ್ಬುಕ್ಕಲ್ಲಿ ಹಾಕಿದಾಳೇನೋ ಅಂತ. ತಿಂದಿರಾ, ನಿದ್ದೆ ಮಾಡ್ದಿರಾ ಇದನ್ನು ಹುಡ್ಕೊಂಡು ಕೂತಿದ್ಯಾ? ನಿಮ್ಮ ಮಗು ಫೋಟೋ ಅವ್ರು ಯಾಕೆ ಅಪ್ಲೋಡ್ ಮಾಡ್ತಾರೆ? ಹುಚ್ಚ ಆಲೋಚನೆ ನಿಲ್ಲಿಸಿ ಬಂದು ತಿನ್ನು. ನಾನು ಈಗಲೇ ಬರ್ತೀನಿ. ಮಗು ಹೇಗಿದೆ ಅಂತ ಕಲ್ಯಾಣಿಗೆ ಮೆಸೇಜ್ ಮಾಡಿ ಪಿಕ್ಸ್ ಕೇಳಿದ್ರೆ ರಿಪ್ಲೈ ಮಾಡ್ತಾಳಾ?
ಅಥವಾ ಶೌರ್ಯಂಗ್ ಹೇಳ್ತಾಳ? ಕಲ್ಯಾಣಿಗೆ ನನ್ನ ಮೇಲೆ ಕೋಪ ಇರುತ್ತೆ, ಮಗು ಮೇಲೆ ಯಾಕಿರುತ್ತೆ? ಒಂದು ಫೋಟೋ ಕೇಳಿದ್ರೆ ಏನಾಗುತ್ತೆ? ಮತ್ತೆ ಅವಳು ಕೋಪ ಮಾಡ್ಕೊಂಡ್ರೆ ಇನ್ ಮೆಸೇಜ್ ಮಾಡಲ್ಲ. ಈ ಟೈಮಲ್ಲಿ ಕಲ್ಯಾಣಿಗೆ ಯಾರು ಮೆಸೇಜ್ ಮಾಡಿರ್ತಾರೆ? ಚೆಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ಚೆಕ್ ಮಾಡೋಣ. ಮಗು ಹೇಗಿದೆ ಅಂತ ಕೇಳ್ತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಕಲ್ಯಾಣಿಗೆ ಈ ಮನೆಯವ್ರು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ವಲ್ಲ. ಯಾರಾಗಿರಬಹುದು? ಒಂದು ವೇಳೆ ಸಂಪದಾನೇ ಇರ್ಬೋದಾ? ಕಲ್ಯಾಣಿ ಮೆಸೇಜ್ ನೋಡಿ ಆನ್ಸರ್ ಮಾಡ್ತಿಲ್ವಲ್ಲ, ಯಾಕಿರ್ಬೋದು? ಕಲ್ಯಾಣಿಗೆ ಮೆಸೇಜ್ ಮಾಡಿದ್ ನಾನೇ ಅಂತ ಅರ್ಥ ಆಯ್ತಾ ಇಲ್ವಾ? ನಾನೇ ಸಂಪದ ಅಂತ ಮೆಸೇಜ್ ಮಾಡಿದ್ರೆ ಈ ಮೆಸೇಜ್ಗೆ ರಿಪ್ಲೈ ಏನ್ ಬರುತ್ತೆ ಅಂತ ನೋಡಿ ಆಮೇಲೆ ಮೆಸೇಜ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಕನ್ಫರ್ಮ್ ಆಗಿ ಸಂಪದ ಕಲ್ಯಾಣಿ ಜೊತೆ ಟಚ್ ಅಲ್ಲಿದ್ದಾಳೆ. ಇದನ್ನ ಕನ್ಫರ್ಮ್ ಮಾಡ್ಕೊಂಡ್ರೆ ಜೋರಾಗಿ ಕೇಳೋದಕ್ಕೆ, ಕಂಡು ಹಿಡಿಯೋದಕ್ಕೆ ಚಾನ್ಸ್ ಇರುತ್ತೆ. ಮೆಸೇಜ್ ಮಾಡದೆ ಫೋನ್ ಮಾಡ್ತಿದ್ದಾಳಲ್ಲ ಇವಳು, ಇವಾಗ ಲಿಫ್ಟ್ ಮಾಡ್ಲಾ ಬೇಡ್ವಾ? ಕಮಾನ್ ಕಮಾನ್. ಫೋನ್ ಅಟೆಂಡ್ ಮಾಡು. ಕಮಾನ್ 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 ಕಮಾನ್, ಅಟೆಂಡ್ ಮಾಡು. ಯಾರು ಮಾತಾಡ್ತಾನೆ ಇಲ್ವಲ್ಲ? ಯಾಕೆ ಸೈಲೆಂಟ್ ಆಗಿದಾರಲ್ಲ? ಸಂಪದ ಸಂಪದ ನಿನ್ನ ಮೌನ ನನಗೆ ಗೊತ್ತಾಗಲ್ಲ ಅನ್ಕೊಂಡ. ಎಲ್ಲಿದೆಯಾ ಸಂಪದ? ಹೇಳು ಸಂಪದ. ನಾನೇನು ಹೇಳಲ್ಲ, ಮಾತಾಡು ಸಂಪದ. ಹಲೋ ಹಲೋ
ಹಲೋ ಹಲೋ ಹಲೋ ಹಲೋ ನೆಟ್ವರ್ಕ್ ಸಿಗ್ತಿಲ್ವಾ ಆಫೀಸರ್? ಈ ಟೈಮಲ್ಲಿ ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದಾಳೆ? ಸ್ಯಾಮ್, ಯಾಕಿಷ್ಟು ಬೆವರುತ್ತಿದ್ಯಾ? ಈ ಟೈಮಲ್ಲಿ ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದೆಯಾ? ಮಗು ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮೆಸೇಜ್ ಮಾಡಿದೆ. ಕಲ್ಯಾಣಿ ಫೋನಿಂದ ಶೌರ್ಯ ರಿಟರ್ನ್ ಕಾಲ್ ಮಾಡ್ದ. ಹುಚ್ಚ ನಿಂಗೆ? ಆದ್ರೆ ನಾನು ಮಾತಾಡ್ಲಿಲ್ಲ, ನಾನೇ ಅಂತ ಗೊತ್ತಾಗ್ಲಿಲ್ಲ ಅವನ್ಗೆ. ಫೋನ್ ನೆಟ್ವರ್ಕ್ ಅಲ್ಲ, ನಿನ್ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತಿದ್ದೀರಾ ಆಫೀಸರ್? ಮಗು ಹೇಗಿದೆ ಅಂತ ನಿನ್ ಫೋನ್ಗೆ ಅನ್ನೋನ್ ನಂಬರಿಂದ ಮೆಸೇಜ್ ಬಂದಿದೆ. ಮಗು ಬಗ್ಗೆ ನಿನ್ನ ಸಂಪದ ಬಿಟ್ರೆ ಇನ್ಯಾರು ಕೇಳ್ತಾರೆ? ಎಷ್ಟು ಸಲ ಕೇಳಿದ್ರು ಸಂಪದ ಟಚ್ ಇಲ್ಲ ಅಂತಾನೆ ಹೇಳ್ತಿದ್ದೆ. ಮತ್ತೆ ಈ ಮೆಸೇಜ್ ಮಾಡಿದ್ಯಾರು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಆಫೀಸರ್. ನಿಂಗೆ ಅರ್ಥ ಆಗಲ್ಲ, ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನಿನ್ ವಾಯ್ಸ್ ಕೇಳದೆ ಇದ್ರು ನಿನ್ ಮೆಸೇಜ್ ನೋಡಿದ್ರೆ ಸಾಕು, ನೀನೇ ಸಂಪದ ಅಂತ ಅರ್ಥ ಆಗಕ್ಕೆ. ನಾಟಕ ಮಾಡಬೇಡ. ನಾಟಕ ಮಾಡೋಂಥ ಅವಶ್ಯಕತೆ ನಂಗಿಲ್ಲ ಆಫೀಸರ್. ಇವಾಗ ನಿಮ್ ಮುಂದೆನೆ ಕಾಲ್ ಮಾಡ್ತೀನಿ, ನೋಡಿ. ಸ್ಪೀಕರ್ ಆನ್ ಮಾಡು. ಎಕ್ಸ್ಪೆಕ್ಟ್ ಮಾಡಿದ್ದೆ. ನನ್ನ ವಾಯ್ಸ್ ಕೇಳಿಸ್ಕೊಳ್ಳಲ್ಲ, ಈಗ ಸ್ವಿಚ್ ಆಫ್ ಮಾಡಿದಾಳೆ. ನೀನ್ ಬದಲಾಗಲ್ಲ ಕಲ್ಯಾಣಿ. ಛೇ, ಅಯ್ಯೋ ಆಫೀಸರ್, ನಾನು ಹೇಳ್ತಿರೋದು ನಿಜ. ಸಂಪದ ಎಲ್ಲಿದೆಯಾ? ಸಂಪದ ಹೇಳು. ಸಂಪದ, ನಾನೇನು ಹೇಳಲ್ಲ, ಮಾತಾಡು ಸಂಪದ. ಯಾವ ಕೆಲಸನಾದ್ರೂ ಮಾಡಕ್ ಮುಂಚೆ ಹಿಂದೆ ಮುಂದೆ ಯೋಚನೆ ಮಾಡು ಸ್ಯಾಮ್. ನೀನು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು ಸ್ಯಾಮ್. ಹೀಗೆ ಎಷ್ಟು ದಿನ ಸಿದ್ದು? ನಾವು ಲೈಫಲ್ಲಿ ಸೆಟ್ಲ್ ಆಗೋವರೆಗೂ. ನೀನು ದೊಡ್ಡ ಹೀರೋಯಿನ್ನು, ನಾನು ದೊಡ್ಡ ಡೈರೆಕ್ಟರ್ ಆಗೋವರೆಗೂ. ಹಾಗಾಗ್ತೀವಿ ಅನ್ನೋ ನಮ್ಮ ನಂಬಿಕೆ ನನಗೆ ದಿನದಿಂದ ದಿನಕ್ಕೆ ಹೋಗ್ತಿದೆ ಸಿದ್ದು. ಯಾಕೆ ಅಂತ? ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ನಾವು ಡೈರೆಕ್ಟರ್ಗೆ ದುಡ್ಡು ತೋರಿಸ್ಬೇಕು, ನಾವು ಆ ಮೂವಿ ಶೂಟ್ಗೆ ಹೋಗ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ಕೋಟಿ ರೂಪಾಯಿ ನಮ್ಮ ಕೈಯಲ್ಲಿ 2 ದಿನದಲ್ಲಿ ಇರಬೇಕು. ನನ್ನ ಯೋಚನೆನೂ ಅದೇ ಸ್ಯಾಮ್. ಅಷ್ಟಕ್ಕೂ ಅವತ್ತು ವರದಕ್ಷಿಣೆನ ನನಗೆ ಕೊಡ್ತೀನಿ ಅಂದಿದ್ದ ಕೋಟಿ ನನ್ನ ಹತ್ರ ಇದ್ದಿದ್ರೆ ಅಷ್ಟಕ್ಕೂ ಇವತ್ತು ನಮಗೆ ಕಷ್ಟನೇ ಇರ್ತಿರ್ಲಿಲ್ಲ. ಆ ಕಲ್ಯಾಣಿ ಬ್ಯಾಗ್ ಬದಲಾಯಿಸಿ ದೊಡ್ಡ ಏಟ್ ಕೊಟ್ಲು. ಆಗಿದ್ದೆಲ್ಲ ಸಿದ್ದು. ಇವಾಗ ನಾವು ಮಾಡ್ಬೇಕಾಗಿರೋದನ್ನ ಯೋಚನೆ ಮಾಡು. ಎಸ್, ಅದೇ ಕರೆಕ್ಟ್. ಸ್ಯಾಮ್, ನಾನು ಊರಿಗೆ ಹೋಗ್ತಿದ್ದೀನಿ. ಯಾಕೆ ಸಿದ್ದು? ಶೌರ್ಯ ಏನಾದ್ರು ನೋಡಿದ್ರೆ? ಶೌರ್ಯನ ಕಣ್ಣಿಗೆ ಬೀಳೋ ಅಷ್ಟರಲ್ಲಿ ಆ ಮನೆಗೆ ಹೋಗಿ 1 ಕೋಟಿ ರೂಪಾಯಿ ದುಡ್ಡು ಮತ್ತೆ ಶಿವ ಪಾರ್ವತಿ ಅತ್ತೆ ರೂಮ್ಗೆ ಹೋಗಿ ಬಂಗಾರನೆಲ್ಲ ತಗೊಂಡ್ಬರ್ತೀನಿ. ತುಂಬಾ ರಿಸ್ಕು ಸಿದ್ದು. ತಪ್ಪಲ್ಲ. ಈಗಲೇ ಹೋಗಿ ನಾಳೆ ಬೆಳಗ್ಗೆ ಇಲ್ಲಿರ್ತೀನಿ. ನಾಡಿದ್ದು ಅಂಡಮಾನ್ಗೆ ಹೋಗ್ತಿದ್ದೀವಿ.
ಸಿದ್ದು, ಹೇಗ್ ಹೋಗೋದು, ಹೇಗ್ ಬರೋದು? ಈಗ ಟೈಮ್ 9:30 ಆಗ್ತಿದೆ. ಬೆಂಗಳೂರಿಗೆ 11:30 ಒಂದು ಲಾಸ್ಟ್ ಫ್ಲೈಟ್ ಇದೆ. 1ಗೆ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತೀನಿ. ಏರ್ಪೋರ್ಟಿಂದ ಊರಿಗೆ 2 hours. ಅಂದರೆ ಮ್ಯಾಕ್ಸ್ 3ಗೆ ಕಳ್ತನ ಮಾಡಿ ವಾಪಸ್ ಬೆಂಗಳೂರಿಗೆ ಬರ್ತಾ ಇರ್ತೀನಿ. ಏನೇ ಆದರೂ ಇವತ್ತು ರಾತ್ರಿನೇ ನಡಿಬೇಕು ಸ್ಯಾಮ್. ಸಿದ್ದು, ನಾನು ಬರ್ತೀನಿ. ನೀನಾ? ಹೌದು ಸಿದ್ದು, ಇಲ್ಲಿ ಒಬ್ಬಳಿಗೆ ಇರ್ಬೇಕು ಅಂದ್ರೆ ನನಗೂ ಭಯ ಆಗುತ್ತೆ. ಪೊಲೀಸವ್ರು ಬೇರೆ ಹುಡುಕ್ತಿದ್ದಾರೆ. ನಿನ್ ಜೊತೆ ಬಂದ್ರೆ ನನ್ ಮಗುನ್ ಕೂಡ ನೋಡ್ಬಹುದಲ್ವಾ? ನೀನ್ ನೋಡ್ತಾ ಇದ್ಬಿಟ್ರೆ ನಾವು ರಿಸ್ಕಲ್ಲಿ ಸಿಗಾಕೋತೀವಿ ಸ್ಯಾಮ್. ಇಲ್ಲ, ಹಾಗ್ ಮಾಡಲ್ಲ ಸಿದ್ದು, ಪ್ಲೀಸ್. ನಾನು ಬರ್ತೀನಿ. ಓಕೆ, ಹೋಗೋಣ. ದಮಯಂತಿ, ವರದಕ್ಷಿಣೆ ಕೊಡೋದು ತಲತಲಾಂತರದಿಂದ ಬಂದಿರೋಂಥ ಪದ್ಧತಿ. ಏನೋ ಗಡಿಬಿಡಿಯಲ್ಲಿ ಸ್ವಲ್ಪ ಮರ್ತೋಯ್ತು, ತಪ್ಪು ತಿಳ್ಕೊಬೇಡ. ದಯವಿಟ್ಟು ಈಗಿದನ್ನು ಸ್ವೀಕಾರ ಮಾಡು. ಅಂದ್ರೆ ನಿಮ್ಗೆ ಅತ್ಗೆ ಈ ಒಡವೆಗಳು ದುಡ್ಡು ಮನಸ್ಫೂರ್ತಿಯಾಗಿ ಅತ್ತೆ ನಿಮ್ಗೆ ಕೊಡಕ್ ಹೇಳಿದ್ದಾರೆ. ಯಾಕೆ ಶೌರ್ಯ ಬೇಡ ಅಂತೀಯಾ? ಈ ಒಂದ್ ವಿಷಯದಲ್ಲಿ ಹಾಗೆ ಹೇಳ್ಬೇಡಪ್ಪ. ಹೇಳ್ತೀನಿ. ಅಷ್ಟಕ್ಕೂ ನೀವ್ಯಾರು ಒಡವೆ ತಗೊಂಡ್ ಬರೋದಕ್ಕೆ, ನಮಗ್ ಕೊಡೋದಕ್ಕೆ? ಶೌರ್ಯ, ಹಾಗ್ ಮಾತಾಡ್ಬಾರ್ದು ಕಣೋ. ನೀನಿರಮ್ಮ. ಆ ಒಡವೆಗೆ ಇಲ್ಲಿ ಯಾರು ಆಸೆ ಪಡ್ತಿಲ್ಲ ಅಂತ ಇವ್ರಿಗೆ ಗೊತ್ತಾಗ್ಬೇಕು. ಹೌದು ದಮಯಂತಿ, ತಗೊಳ್ಳೋದು ಸರಿಯಲ್ಲ. ಏನು ಅನ್ಕೋಬೇಡಮ್ಮ, ಈ ಒಂದು ವಿಷಯದಲ್ಲಿ ನಿನಗೆ ಆಯ್ತು ಅಂತ ಹೇಳಕ್ಕಾಗ್ತಿಲ್ಲ. ಇಲ್ಲ ಅಂತ ಹೇಳೋಲ್ಲ ಅನ್ನೋ ನಂಬಿಕೆಯಿಂದ ಬಂದ್ವಿ. ಗೊತ್ತಾಯ್ತಲ್ವಾ ಅನುಪಮ ಅವರೇ, ಆ ಕಡೆ ಅವರು ಈ ಕಡೆ ಬರಬಾರ್ದು ಅಂತ. ಈಗ ಮತ್ತೆ ನಂಬಿಕೆ ಬಂದಿದೆ ಅನ್ಸತ್ತೆ. ತಗೊಂಡು ಹೋಗಿ. ಇಲ್ಲ ಶೌರ್ಯ, ಜಗಳ ಜಾಸ್ತಿ ಮಾಡೋಕ್ ಬಂದ್ರ? ನೋಡು, ನೀನ್ ತಗೊಳ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ನಾನು ಹೇಳೋದು ಹೇಳಿದ್ದೀನಿ, ಇದಕ್ ಮೇಲೆ ನಿಮ್ಮಿಷ್ಟ. ತಗೊಳ್ತಿರೋ ಇಲ್ವೋ? ತಗೋ ದಮಯಂತಿ. ಕೊಡು ಅನುಪಮ. ನಿಲ್ಸಿ. ಅದು ನಿಮ್ ಒಡವೆ ಅಲ್ಲ, ನಂದು. ಅಂದ್ರೆ ಇವಾಗ ಏನಂತೀಯೇ? ಆ ಒಡವೆಗಳು ನಿಮಗ್ ಬೇಕು ಅಂದ್ರೆ ನೀವು ನಾನ್ ಹೇಳ್ದಾಗ ಕೇಳ್ಬೇಕು. ನಾನ್ ಹೇಳ್ದ ಹಾಗೆ ನೀವ್ ಮಾಡ್ಬೇಕು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನೀವ್ ನನ್ ಸೇವಕಿ ಆಗ್ಬೇಕು. ಏನಂತೀರಾ? ಆಗ್ತೀನಿ ಅಂದ್ರೆ ಕೊಡ್ತೀನಿ. ನಿಮಗೆ ಸೇವಕಿ ಆಗಕ್ಕೆ ಒಪ್ಪಿಗೆ ಇದೆಯಾ? ಕಲ್ಯಾಣಿ, ತಗೋಬೇಕು ಅಂದ್ರೆ ನಾನು ಹೇಳಿದ್ದಕ್ಕೆ ಒಪ್ಕೋಬೇಕು. ನೋಡಿ, ತಗೊಳ್ಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಒಪ್ಕೊಂಡ್ರೇನೆ. ನನ್ನ ಮೇಲೆ ಆಣೆ.
ಒಪ್ಕೊಂಡ್ರೇನೆ. ತಗೊಳ್ಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಒಪ್ಕೊಂಡ್ರೇನೆ. ತಗೊಳ್ಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಒಪ್ಕೊಂಡ್ರೇನೆ. ತಗೊಳ್ಳಿಲ್ಲ ಅಂದ್ರೆ ಆಣೆ. ಅಯ್ಯೋ, ಇದೆಲ್ಲ ಕನ್ಸ. ಒಡವೆಗಳೇನಾದ್ರೂ ಮನೆಗ್ ಬಂದ್ರೆ ಎಲ್ಲ ಕಲ್ಯಾಣಿನೇ ಇಸ್ಕೊಂಡ್ ಬಿಡ್ತಾಳೆ. ಇನ್ನು ಅನುಪಮ ಈ ಮನೇಲೂ ಕೂಡ ತಾನೇ ದೊಡ್ಡೋಳಾಗೋದಕ್ಕೆ ಟ್ರೈ ಮಾಡ್ತಾಳೆ. ಆ ಅವಕಾಶನ ಕೊಡಬಾರ್ದು. ಈ ಮನೆಗೆ ಆ ಒಡವೆಗಳು ಬರಲೇಬಾರ್ದು. ಆದ್ರೆ ತಾಯಿ ಒಡವೆಗಳು ಮಗಳಿಗೆ ತಾನೇ ಬರೋದು. ಅದನ್ನ ನನಗೆ ಯಾಕೆ ಕೊಡ್ತಾರೆ? ಅವ್ರು ಕೊಟ್ರು ಕಲ್ಯಾಣಿ ಕೊಡಲ್ಲ. ಆದ್ರೆ ನಾನು ಬಿಡಕ್ಕಾಗಲ್ಲ. ಏನ್ ಮಾಡ್ಲಿ?